ಪ್ರೀತಿಯ ವೀಕ್ಷಕರಿಗೆ ಸಂತೋಷ ಮಾಡೋ ನಮಸ್ಕಾರಗಳು. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮನೆಯಲ್ಲಿ ಕೂತು ಏನು ಕೆಲಸ ಅಂತ ಕೇಳ್ತಿರ್ಬೋದು. ಹಾಗಾಗಿ ನಾವಿವತ್ತು ಸುಲಭವಾಗಿ ಹೇಗೆ ಮುಳ್ಳು ಸೌತೆಯನ್ನು ಮಾಡುವುದನ್ನು ನಿಮಗೆ ಹೇಳಿಕೊಡ್ತಿದ್ದೇವೆ. ಮೊದಲಿಗೆ ನಮಗೆ ಬೇಕಾಗಿರೋ ಒಂದು ಫಲವತ್ತಾದ ಜಾಗ. ಇನ್ನು ನೋಡ್ತಿದ್ರೆ ನಮ್ಮ ಇದು ಮನೆಯ ಮುಂದಗಡೆ ನಾವಿದು ಮಾಡ್ತಿರೋದು. ನಿಮ್ಮ ಮನೆಗಳಲ್ಲಿ ಎಲ್ಲಿ ಜಾಗ ಇದೆ, ಒಳ್ಳೆಯ ಜಾಗ, ಫಲವತ್ತಾದ ಜಾಗವನ್ನು ನೋಡಿ ನೀವು ಅದನ್ನು ಮಾಡುವಂಥದ್ದು. ಇಲ್ಲಿ ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇರುವುದರಿಂದ ನಾವು ಈ ಜಾಗವನ್ನು ಮೊದಲು ಆಲ್ರೆಡಿ ಹದ ಮಾಡಿದ್ದೇವೆ. ನಿಮಗೆ ನಾನು ವಿಡಿಯೋದ ತೋರಿಸ್ತೇನೆ ಹೇಗೆ ಹದ ಮಾಡಿದ್ದನ್ನು. ಮೊದಲಿಗೆ ಹದವನ್ನು ಮಾಡಿ ನಿಮಗೆ ಬೇಕಾದರೆ ಗೊಬ್ಬರವನ್ನು ಮಿಕ್ಸ್ ಮಾಡ್ಬೋದು ಹಾಕುವಾಗ, ಇಲ್ಲದ್ರೆ ಆ ಗಿಡವನ್ನು ನೆಡುವಾಗ ನಾವು ಅದಕ್ಕೆ ಗೊಬ್ಬರವನ್ನು ಹಾಕುವಂಥದ್ದು. ನೋಡಿ, ಈ ವಿಡಿಯೋ ಸ್ವಲ್ಪ ಚಿಕ್ಕದಾಗಿದೆ, ಆದರೂ ತುಂಬ ಉಪಯುಕ್ತವಾಗಿದೆ. ನಿಮ್ಮ ಮನೆಗಳಲ್ಲೂ ನಿಮ್ಮ ಮನೆ ಹಿಂದುಗಡೆ ಮುಂದುಗಡೆ ಎಲ್ಲಿ ಜಾಗ ಇದೆ ಅಲ್ಲಿ ನೋಡಿ ನೀವು ಬಿತ್ತನೆ ಮಾಡಿದರೆ ಅಥವಾ ಗಿಡಗಳನ್ನು ನೆಟ್ಟರೆ ಮುಂದಿನ ದಿನಗಳಲ್ಲಿ ಈಗ ಮಳೆ ಸ್ಟಾರ್ಟ್ ಆಗುವಾಗ ಒಳ್ಳೆಯ ಫಲವತ್ತಾದ ಮುಳ್ಳು ಸೌತೆಯನ್ನು ತರಲಿಕ್ಕೆ ನಮಗೆ ಆಗ್ತದೆ. ಮತ್ತು ತುಂಬ ಜಾಸ್ತಿ ಆದರೆ ಮನೆಗಳಲ್ಲಿ ಇಲ್ಲಾದರೆ ಪೇಟೆಗೆ ಇಲ್ಲ ಸಂತೆಗೆ ಮಾರ್ಬೋದು. ನೋಡಿ, ಈಗ ಅಪ್ಪ ಅವರು ಆಲ್ರೆಡಿ ಅವರ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅವರು 1.5 ಫೀಟ್ ಕೋಲನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಗುಂಡಿಯನ್ನು ತೆಗಿಬೇಕು. ಚಿಕ್ಕ ಚಿಕ್ಕ ಗುಂಡಿ ತೆಗೆದ್ರೆ ಅದನ್ನು ಮತ್ತೆ ನಡುವಂಥದ್ದು. ಈಗ ನಿಮಗೆ ತೋರಿಸ್ತೇವೆ ಸರಿಯಾಗಿ ಹೇಗೆ ಗುಂಡಿ ತೆಗೆದು ಎಷ್ಟೆಷ್ಟು ಮೀಟ್ರ್ ಇಡುವಂಥದ್ದು. 1.5 ಫೀಟ್ ಇಟ್ಟರು ಸಾಕು. ಕೆಲವರು 1 ಇಡ್ತಾರೆ, ಕೆಲವರು 1.5 ಇಡ್ತಾರೆ, ಕೆಲವರು 2 ಇಡ್ತಾರೆ. ನಮ್ಮ ಮನೆಯಲ್ಲಿ ಜಾಸ್ತಿ ಸಸಿ ಇರುವುದರಿಂದ ನಾವು 1.5 ಫೀಟಲ್ಲಿ ಇಡ್ತಿದ್ದೇವೆ. ಈಗ ಆಲ್ರೆಡಿ ಅಮ್ಮ ಅವರು ಗಿಡವನ್ನು ತೆಗೆದುಕೊಂಡು ಬಂದಿದ್ದಾರೆ ನೆಡಲಿಕ್ಕೆ. ಈ ಗಿಡಗಳನ್ನು ನಾವು ಗಿಡದ ಬೀಜಗಳನ್ನು ನಾವು ಪೇಟೆಯಿಂದ ತಂದಿರುವಂಥದ್ದು. ಸ್ಪೆಷಲಿ ಕೃಷಿ ಕೇಂದ್ರಗಳಲ್ಲಿ ಈ ಬೀಜಗಳನ್ನು ಕೊಡ್ತಾರೆ. ಈ ಬೀಜದ ಗಿಡಗಳನ್ನು ಚಿಕ್ಕ ಚಿಕ್ಕ ತೊಟ್ಟೆಗಳಲ್ಲಿ ಅಥವಾ ಈ ರೀತಿಯ ಟ್ರೈಯಲ್ಲಿ ಇಟ್ಟರು ನಾವು ಒಳ್ಳೆ ಗಿಡವನ್ನು ತೆಗಿಬೋದಂತ ಆಗ್ತದೆ. ಮತ್ತು ಈಗ ನೋಡ್ತಿದ್ದೀರಿ, ಈ ಚಿಕ್ಕ ಚಿಕ್ಕ ಹುಂಡೆಗಳಿಗೆ ನಾವು ಕೆಂಪಾದ ಮಣ್ಣು, ಇಲ್ಲ ಹದವಾದ ಮಣ್ಣು ಸಹ ಆಗ್ತದೆ. ಈ ರೀತಿ ಕೆಂಪಾದ ಮಣ್ಣನ್ನು ಈ ಚಿಕ್ಕ ಚಿಕ್ಕ ತೆಗೆದ ಗುಂಡಿಗಳನ್ನು ಹಾಕುವಂಥದ್ದು. ಆ ಕಡೆ ಅಪ್ಪವರವರು ಚಿಕ್ಕ ಚಿಕ್ಕ ಗುಂಡಿಯನ್ನು ತೆಗಿತಾ ಇದ್ದಾರೆ, ನೋಡ್ಬೋದು. 1ರಿಂದ 1.5 ಫೀಟನ್ನು ಇಟ್ಟು ಗುಂಡಿಯನ್ನು ತೆಗೆಯುವಂಥದ್ದು ಈ ರೀತಿ. ಮತ್ತು ತೆಗೆದಂಥ ಗುಂಡಿಗಳಿಗೆ ನಾವು ಈ ರೀತಿ ಕೆಂಪಾದ ಮಣ್ಣನ್ನು ಹಾಕುವಂಥದ್ದು. ಕೆಂಪು ಮಣ್ಣು ಹಾಕೋದ್ರಿಂದ ಇದ್ದ ಮಣ್ಣಿನ ಫಲವತ್ತೆ ಇನ್ನೂ ಜಾಸ್ತಿ ಆಗ್ತದೆ ಮತ್ತು ತುಂಬ ಇಳುವರಿ ಕೊಡ್ತವೆ. ಫಲವತ್ತಾದ ಮಣ್ಣು ಹಾಕಿದ ನಂತರ ಇದಕ್ಕೆ ನಾವು ಮನೆಯಲ್ಲಿ ತಯಾರಿಸಿದ ಗೊಬ್ಬರವನ್ನು ಹಾಕ್ತಿದ್ದೇವೆ. ಈ ಗೊಬ್ಬರವನ್ನು ಹೇಗೆ ಮಾಡೋದು ನಾನು ಆಲ್ರೆಡಿ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೇನೆ, ನೀವು ಅದನ್ನು ನೋಡಬಹುದು. ಹಾಗೂ ಈ ಫಲವತ್ತಾದ ಗೊಬ್ಬರವನ್ನು ಹಾಕೋದರಿಂದ ನಮ್ಮ ಗಿಡಗಳಿಗೆ ತುಂಬ ವೇಗವಾಗಿ ಬೆಳೀತದೆ ಮತ್ತು ಫಲದಾಯಕವಾದ ತರಕಾರಿಯನ್ನು ಕೊಡಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಈ ಗೊಬ್ಬರ ಹಾಕೋದರಿಂದ ಮಣ್ಣು ಇನ್ನೂ ಜಾಸ್ತಿ ಫಲವತ್ತಾಗುತ್ತದೆ. ನೋಡಿ, ಸ್ವಲ್ಪ ಸ್ವಲ್ಪ ಹಾಕಿದರೂ ಸಾಕು, ಜಾಸ್ತಿ ಏನು ಹಾಕೋದು ಬೇಡ. ನೋಡಿ, ನಾವೀಗ ಟ್ರೈಯಿಂದ ಗಿಡವನ್ನು ತೆಗೆಯುವಂಥದ್ದು. ಈಗ ನೆಟ್ಟರೆ ಚೆನ್ನಾಗಿ ಸುಲಭವಾಗಿ ಕೈಯಲ್ಲಿ ತೆಗೆಯುವಂಥದ್ದು. ಈ ರೀತಿ ಒಂದೊಂದು ತೆಗೆದು ಈ ಗಿಡಗಳಿಗೆ ಇಡುವಂಥದ್ದು. ನೋಡಿ, ಒಂದೊಂದಾಗಿ ಇಡುವಂಥದ್ದು ಮೊದಲಿಗೆ, ಮತ್ತು ಅದನ್ನು ಮಣ್ಣಿನ ಜೊತೆ ಮಿಶ್ರಣ ಮಾಡಿ ಚೆನ್ನಾಗಿ ನೆಡುವಂಥದ್ದು. ಗಿಡವನ್ನು ನೆಟ್ಟಾದ ಮೇಲೆ ಅದಕ್ಕೆ ಮೇಲಿನಿಂದ ಕೆಂಪಾದ ಮಣ್ಣು ಅಥವಾ ಅದೇ ಮಣ್ಣನ್ನು ಹತ್ತಿರ ತಂದರೂ ಸಾಕಾಗ್ತದೆ. ಈ ರೀತಿ ನೆಡುವಂಥದ್ದು ಸುಲಭವಾಗಿ. ಈ ರೀತಿ ನೋಡಿ, ಇಟ್ಟ ಗಿಡಗಳನ್ನು ಸರಿಯಾಗಿ ನೇರವಾಗಿ ಇಟ್ಟು ಅದಕ್ಕೆ
ಫಲವತ್ತಾದ ಮಣ್ಣು ಹಾಕಿದರೂ ಸಾಕಾಗ್ತದೆ. ಇದು ನಮ್ಮ ಮನೆಯಲ್ಲಿ ಮಾಡಿದ್ದ ಒಂದು ಗೊಬ್ಬರ. ಇದಕ್ಕೆ ಜಾಸ್ತಿ ಏನಿಲ್ಲ. ನಿಮ್ಮ ಮನೆಗಳಲ್ಲಿ ಹಸು ಇದ್ದರೆ ಅದರ ಗೊಬ್ಬರ ಸಹ ಹಾಕ್ಬೋದು. ನಾವಿದು ಫಲವತ್ತಾದ ಗೊಬ್ಬರವನ್ನು ಹಾಕ್ತಿದ್ದೇವೆ. ಗೊಬ್ಬರ ಹಾಕುವ ಮುಂಚೆ ನಾವು ಗಿಡದ ಬೆಳವಣಿಗೆ ಜಾಸ್ತಿ ಆಗಲು ಇದಕ್ಕೆ ಸ್ವಲ್ಪನೇ ಒಂದು ಚೂರು ಸುಫಲವನ್ನು ಹಾಕಬೇಕಾಗ್ತದೆ. ಸುಫಲ ಏನು ಮಾಡ್ತದೆ ಅಂತ ಹೇಳಿದರೆ ಈ ನಮ್ಮ ಗಿಡದ ಬೆಳವಣಿಗೆಯನ್ನು ಜಾಸ್ತಿ ಮಾಡ್ತದೆ. ಮತ್ತು ಅದು ರಾಸಾಯನಿಕ ಗೊಬ್ಬರಕ್ಕೆ ಸೇರುವುದರಿಂದ ಗಿಡಗಳಿಗೆ ಪೌಷ್ಟಿಕಾಂಶ ಮತ್ತು ಬೆಳವಣಿಗೆ ಸ್ವಲ್ಪ ಸಹಾಯ ಮಾಡ್ತದೆ. ಸ್ವಲ್ಪ ಹಾಕಿದ್ರೆ ಸಾಕು. 1 ರಿಂದ 2 ಸ್ಪೂನು ಹಾಕಿದರೂ ಸಾಕಾಗ್ತದೆ. ಜಾಸ್ತಿ ಹಾಕ್ಬೋದು ಬೇಕಂತಿಲ್ಲ. ರಾಸಾಯನಿಕ ಗೊಬ್ಬರ ಸುಫಲ ಹಾಕಿದ ನಂತರ ಅದರ ಮೇಲೆ ನಾವು ಮನೆಯಲ್ಲೇ ತಯಾರಿಸಿದಂತಹ ಗೊಬ್ಬರವನ್ನು ಹಾಕುವಂಥದ್ದು. ಈ ರೀತಿ ಹಾಕುವುದರಿಂದ ಮಣ್ಣು ಇನ್ನೂ ಫಲವತ್ತಾಗಿ ಬರ್ತದೆ. ನೋಡಿದ್ರಲ್ಲ, ಇದೇ ರೀತಿ ನಾವು ವರ್ಷ ಇದೇ ರೀತಿ ನಾವು ಮುಳ್ಳು ಸೌತೆ ಗಿಡಗಳ ನೆಡುವಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಈ ಗಿಡದ ಸಂಪೂರ್ಣ ಬೆಳವಣಿಗೆ ಆದ ನಂತರ ನಾವು ಮುಳ್ಳು ಸೌತೆಯನ್ನು ಹೇಗೆ ತೆಗಿತೇವೆ ಅದರ ವಿಡಿಯೋವನ್ನು ನಿಮಗೆ ಮಾಡ್ತೇವೆ. ಅಲ್ಲಿವರೆಗೂ ನನ್ನ ಚಾನಲನ್ನು ನೋಡ್ತಾ ಇರಿ. ಮತ್ತು ನೀವು ಮೊದಲ ಬಾರಿ ನೋಡೋದಾದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.